ಇವತ್ತು ನಾನು ಮತ್ತೆ ರಾಹುಲ್ ಕಿತ್ತಾಡ್ತಾ ಇದ್ದೀವಿ. ಯಾಕೆ ಅಂತ ಗೊತ್ತಾಗಬೇಕಾ? ಫುಲ್ ವ್ಲಾಗ್ ನೋಡಿ. राहुल और अंजलि का फिर से झगड़ा हो गया। राहुल और अंजलि का फिर से झगड़ा हो गया। ರಾಹುಲ್ ಅಂಜಲಿ ಕಾ ಜಾಗೇಡ. ಗುಡ್ ಮಾರ್ನಿಂಗ್, ಎಲ್ಲರಿಗೂ ಮಿನಿ ವ್ಲಾಗ್ಗೆ ಪ್ರೀತಿಯ ಸ್ವಾಗತ. ಇವತ್ತು ಬೆಳಗ್ಗೆನೆ ಕಾಲೇಜ್ಗೆ ಅಂತ ಹೊರಟಿದ್ದೀನಿ. ಇವತ್ತು ಕೂಡ ನಮ್ಮೂರಲ್ಲಿ ಫುಲ್ ಮಿಸ್ಟ್ ಇತ್ತು, ಹಾಗೆ ಒಂದು ವಿಡಿಯೋನ ತೆಕ್ಕೊಂಡೆ. ಅದಾದಮೇಲೆ ಕಾಲೇಜಿಗೆ ಎಂಟ್ರಿ ಆದಮೇಲೆ ನಾನು ಲಿಫ್ಟಲ್ಲಿ ಹಾಯ್ ಬಾಯ್ ಅಂತ ಒಂದು ವಿಡಿಯೋ ಕೂಡ ಮಾಡಿದೆ. ಆಮೇಲೆ ಕ್ಲಾಸ್ ರೂಮಿಗೆ ಬಂದು ನೋಡಿದ್ರೆ ವಿದ್ಯಾ ಮಾತ್ರ ಇದ್ದಾಳೆ, ಅವಳೊಟ್ಟಿಗೂ ಒಂದು ವಿಡಿಯೋ ಮಾಡಿದೆ. ಇವನ್ ನೋಡಿ ನನ್ನ ಬೆಂಚ್ ಮೇಟ್ ಎಲ್ಲ ಲಿಂಗ. ಆಮೇಲೆ ಕ್ಲಿನಿಕಲ್ ಪೋಸ್ಟಿಂಗ್ಗೆ ಅಂತ ಹೇಳಿಬಿಟ್ಟು ನಾವು ಹೊರಟ್ವಿ. ಪಾರ್ಕಿಗೆ ಹೋಗ್ಬಿಟ್ಟು ಊಟ ಎಲ್ಲ ಮಾಡಿಬಿಟ್ಟು ಮಾವಿನಕಾಯಿನ ತಿನ್ಕೊಂಡ್ಬಿಟ್ಟು ನಾವು ಹಾಸ್ಪಿಟ್ಲಿಗೆ ರೀಚ್ ಆದ್ವಿ. ಇವತ್ತು ನೋಡಿ ರಾಹುಲಿಗೆ ಸ್ವಲ್ಪ ಆಟ ಆಡ್ಸೋಣ ಅಂತೇಳಿ ಅವ್ನ ಕೈಯಲ್ಲಿರೋ ಕೂದಲು ಮೇಲೆ ಟೇಪ್ ಹಚ್ಚಿ ಕಿತ್ಬಿಟ್ವಿ. ಆದ್ರೆ ಅವನಿಗೆ ನೋವೇ ಆಗಿಲ್ಲ. ನನಗೆ ನೈಟ್ ಒಂದು ಕಡೂರಲ್ಲಿ ಪ್ರೋಗ್ರಾಮ್ ಇತ್ತು, ಸೊ ಹಾಗಾಗಿ ಅಮ್ಮ ಬಂದಿದ್ರು. ನಾವು ನಮ್ಮ ಹರಿಣಾಕ್ಷಿ ಮೇಡಮ್ ಮನೆಗೆ ಬಂದ್ವಿ. ಅಲ್ಲಿ ನಾನು ಪ್ರೋಗ್ರಾಮಿಗೆ ರೆಡಿಯಾಗಿದ್ದೆ. ಪ್ರೋಗ್ರಾಮ್ ಆಗೋ ಜಾಗ ಕೂಡ ಬರ್ತಾ ಇದ್ದೀವಿ. ನೋಡಿ, ಈ ಹಳ್ಳಿಲಿ ಸಾಧಾರಣ 1-2 ಕಿಲೋಮೀಟರ್ ತನಕನೂ ಲೈಟ್ ಸೆಟ್ಟಿಂಗ್ಸ್ ಮಾಡಿಬಿಟ್ಟಿದ್ದಾರೆ ತುಂಬ ಚೆನ್ನಾಗಿ. ಇವರು ದೇವು ಅಂಕಲ್ ಅಂತ. ಇವರಿಗೆ ಪಾಪ ಎಂಥ ಫ್ರೆಂಡ್ಸ್ ಸಿಕ್ಕಿದ್ದಾರೆ ನೋಡಿ. ಅವ್ರು ಕೂರ್ತೀನಿ ಅಂದ್ರೆ ಕೂರಾಕ್ ಬಿಡ್ತಿಲ್ಲ, ಆ ಥರ ಕುಣಿಸ್ತಾ ಇದ್ದಾರೆ. ಆಮೇಲೆ ನಾನು ಕೂಡ ಸಾಂಗ್ ಎಲ್ಲ ಹೇಳಿ ಎಂಜಾಯ್ ಮಾಡಿದ್ದೀನಿ. ಅದಾದಮೇಲೆ ಪ್ರೋಗ್ರಾಮ್ 4 ಗಂಟೆ ಅಷ್ಟೊತ್ತಿಗೆ ಮುಗೀತು. ನಾವೆಲ್ಲರೂ ಆಟೋದಲ್ಲಿ ಮತ್ತೆ ವಾಪಸ್ ಹೊರಟ್ವಿ ದೇವು ಅಂಕಲ್ ಒಟ್ಟಿಗೆ. ನಾವು ಮನೆಗೆ ರೀಚ್ ಆಗ್ತಾ 5 o'clock ಆಗಿತ್ತು. ಮಲಗಬೇಕಾದ್ರೆ 5:30 ಆಗಿತ್ತು. ಸೊ ಈ ಮಿನಿ ವ್ಲಾಗ್ ಇಲ್ಲಿಗೆ ಮುಕ್ತಾಯವಾಗ್ತಿದೆ. ಬಾಯ್ ಬಾಯ್. ಅಷ್ಟೇ.